ಇವತ್ತು ಮಾತ್ರ ಒಂದು ನಮ್ಮ ಹೋಟ್ಲಲ್ಲಿ ತುಂಬಾ ವಿಶೇಷವಾಗಿ ತುಂಬ ಅದ್ಭುತವಾದ ಸಾಫ್ಟ್ ಆಗಿರುವಂತಹ ಬನ್ ಥರ ಬರುವಂತಹ ಒಂದು ಸಟ್ಟು ದೋಸೆಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಖಾಲಿ ಸಟ್ಟು ದೋಸೆ ತಿನ್ನೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಒಂದು ಸೈಡ್ ಒಂದು ಚಟ್ನಿ ಬೇಕು, ಚಟ್ನಿನೂ ಬೇಕು, ಜೊತೆಗೆ ಒಂದು ಸಾಗು ಇದ್ರೇ ಸಟ್ಟು ದೋಸೆ ತಿನ್ನೋಕ್ಕೆ ಮಜಾ. ಈ ಸಟ್ಟು ದೋಸೆ ಸ್ವಲ್ಪ ಬನ್ ಥರ ಬರಬೇಕು, ಫ್ಲಫಿ ಬರಬೇಕು, ಆಮೇಲೆ ಸಾಫ್ಟ್ ಬರಬೇಕು. ಈ ಅವಲಕ್ಕಿ ತುಂಬ ಸಪೋರ್ಟ್ ಮಾಡುತ್ತೆ. ಇದನ್ನು ನೀವು 4-5 ಗಂಟೆ ನೆನೆಸ್ಕೊಳ್ಳಿ ಚೆನ್ನಾಗಿ. 2 ಐಟಮು, ಒಂದರಲ್ಲಿ 2 ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಇದು ನಮ್ಮ ಸೌತ್ ಇಂಡಿಯನ್ ಟಚ್ಗೆ ಜಾಸ್ತಿ ಸಿಕ್ಕಾಪಟ್ಟೆ ಗರಂ ಮಸಾಲ ಮಾಡಿಕೊಂಡು ಸಾಗು ಮಾಡಬೇಕಾಗಿಲ್ಲ. ಅದು ಬೇರೆ ಥರ ಇದೆ, ವೈಟ್ ಸಾಗು ಇದೆ, ಗ್ರೀನ್ ಸಾಗು ಇದೆ, ಮಸಾಲ ಸಾಗು ಇದೆ, ಎಲ್ಲ ಥರ ಇದೆ. ಅದರಲ್ಲಿ ನಮ್ಮಲ್ಲಿ ಇದೊಂದು ಸಾಗು ಆಗೋಯ್ತು, ಸಾಗು ರೆಡಿ ನೋಡಿ. ದಿಢೀರ್ ಚಟ್ಪಟ ಸಾಗು. ಆಮೇಲೆ ಈ ದೋಸೆ ಹಾಕಿದ ಮೇಲೆ ನಾವು ಅದನ್ನು ಏನು ತಿರುಗಿಸೋಕ್ಕಿಲ್ಲ, ಸುಮ್ಮನೆ ಹೀಗೆ ಕಪ್ಪಿಡ್ಬೇಕಷ್ಟೇ. ಈ ಸೆಟ್ ದೋಸೆ ಬೇಯೋದು ಹೇಗೆ ಅಂದರೆ, ಈ ಹಿಟ್ಟು ಎಲ್ಲ ಮಾಯ ಆಗಬೇಕು. ಯಾಕಂದರೆ ಬಿಳಿ ಇರೋದು ಜಾಗ, ಆ ಹಿಟ್ಟು ಟ್ರಾನ್ಸ್ಪರೆಂಟಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಹೋಲ್ಸ್ಗಳು ಒಟ್ಟೊಟ್ಟೊಟ್ಟು ತೂತು ಬರುತ್ತೆ. ಅದು ಬಂದಾಗ ಚೆನ್ನಾಗಿ ಅದು ಬೆಂದು ಒಂದು ಅರ್ಧ ಆಗಿದೆ ಅಂತ ಅರ್ಥ. ಸೆಟ್ ದೋಸೆ ಅಂದರೆ ಹಿಂಗೆ ಸಾಫ್ಟಾಗಿ ಕೈಲಿ ಇಟ್ಕೊಂಡ್ರೆ ನೋಡಿ ಎತ್ತಕ್ಕಾಗಲ್ಲ, ಅರ್ಧೋಗ್ಬಿಡ್ತೇನೋ ಅಂತ ಫೀಲ್ ಆಗುತ್ತೆ. ಏನು ಸೂಪರ್ ಬಂದಿದೆ ನೋಡಿ. ಫ್ಲೋ ನೋಡಿರಿ, ನೋಡಿ ಫ್ಲೋ ನೋಡಿ, ಕನ್ಸಿಸ್ಟೆನ್ಸಿ ನೋಡಿ. ಸರ್ ನಮಸ್ಕಾರ, ನನ್ನ ಹೆಸರು ಇಸ್ಮಾಯಿಲ್. ಶುಚಿರುಚಿ ಮಲ್ಲೇಶ್ವರಂ ದೇವಸ್ಥಾನದ ರಸ್ತೆ 10ನೇ ಕ್ರಾಸಲ್ಲಿ ನಮ್ಮ ಹೋಟ್ಲು ಬರುತ್ತೆ. ಇವತ್ತು ಮಾತ್ರ ಒಂದು ನಮ್ಮ ಹೋಟ್ಲಲ್ಲಿ ತುಂಬಾ ವಿಶೇಷವಾಗಿ ತುಂಬ ಅದ್ಭುತವಾದ ಸಾಫ್ಟ್ ಆಗಿರುವಂತಹ ಬನ್ ಥರ ಬರುವಂತಹ ಒಂದು ಸಟ್ಟು ದೋಸೆಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ದೋಸೆ ನಮ್ಮ ಹೋಟ್ಲಲ್ಲಿ ತುಂಬ ಚೆನ್ನಾಗಿದೆ. ಬೆಣ್ಣೆ ದೋಸೆ ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಸಲ ತಿಂದರೆ ಖಂಡಿತವಾಗಲೂ ನಮ್ಮ ದೋಸೆ ನೀವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಲ್ಲಿ ಎಲ್ಲೂ ಇಲ್ಲ ಅಂತ ಖಂಡಿತ ಹೇಳ್ತೀನಿ. ಅಕಸ್ಮಾತ್ ನಾನು ಹೇಳ್ದಂಗೆ ಇಲ್ಲ ಅಂದರೆ ನಿಮ್ಮ ದೋಸೆ ದುಡ್ಡು ವಾಪಸ್ ಕೊಡೋಕ್ಕೂ ನಾನು ರೆಡಿ ಇದ್ದೀನಿ, ಅಷ್ಟು ಗ್ಯಾರಂಟಿ ಕೊಡ್ತೀವಿ. ಖಾಲಿ ಸಟ್ಟು ದೋಸೆ ತಿನ್ನೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಒಂದು ಸೈಡ್ ಒಂದು ಚಟ್ನಿ ಬೇಕು, ಚಟ್ನಿನೂ ಬೇಕು, ಜೊತೆಗೆ ಒಂದು ಸಾಗು ಇದ್ರೇ ಸಟ್ಟು ದೋಸೆ ತಿನ್ನೋಕ್ಕೆ ಮಜಾ. ಬಟ್ ಇದು ಬಾಂಬೆ ಸಾಗು ಒಂದು ಡಿಫ್ರೆಂಟಾಗಿ ಹೋಟ್ಲವ್ರು ಮಾಡುವಂಥ ಚೇಷ್ಟೆ ಅಂತ ಹೇಳ್ಬೋದು. ಯಾಕಂದರೆ ನಂದಲ್ಲಕ್ಕೆ ಚೇಷ್ಟೆ ಇರುತ್ತೆ, ಅರ್ಜೆಂಟಿಗೆ ಏನಾದರೂ ಶಾರ್ಟ್ಕಟ್ಟಾಗಿ ಮಾಡುವುದು. ಬಟ್ ಶಾರ್ಟ್ಕಟ್ ಮಾಡಿದ್ರೂ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ಒಳ್ಳೆಯ ಒಂದು ಸಾಗು ತುಂಬಾ ಚೆನ್ನಾಗಿ ಈಸಿಯಾಗಿ ಚಟಪಟ ಅಂತ ಮಾಡಿ ತೋರಿಸ್ತೀನಿ. ಈ ಚಟಪಟ ಅಂತ ಮಾಡಿ ತೋರಿಸು ಉಂಟಲ್ಲ, ದಿಢೀರ್ ಅಂತ ಮಾಡಿ ತೋರಿಸುವಂಥದ್ದು ಇದು ನಿಮಗೆ ಈ ಖಾಲಿ ಸಟ್ಟು ದೋಸೆಗೆ ತುಂಬಾ ಖಾಲಿ ದೋಸೆಗೆಲ್ಲ ಮ್ಯಾಚ್ ಆಗುತ್ತೆ. ತುಂಬ ರುಬ್ಬಕ್ಕೆ ಹಿಗ್ಗಕ್ಕೆ ಏನಿಲ್ಲ. ಈ ಕಡೆ ಚಟ್ನಿನೂ ಆಗುತ್ತೆ, ಈ ಕಡೆ ಸಾಗು ಆಗುತ್ತೆ. ನೋಡಿ, ಸೆಟ್ ದೋಸೆಗೆ ಒಂದು ಸಣ್ಣ ಒಂದು ಮಿಕ್ಸಿಂಗ್ ಇದೆ, ಸಿಂಪಲ್ ಆಗಿರುತ್ತೆ. ಮಸಾಲೆ ದೋಸೆಗೆ ಅಂದರೆ ತುಂಬ ಸ್ವಲ್ಪ ಕಾಂಪ್ಲಿಕೇಟ್ ಆಗಿರುತ್ತೆ. ಬಟ್ ಸೆಟ್ ದೋಸೆಗೆ ಏನಿಲ್ಲ, ಭಾಳ ಈಸಿ ಇದೆ. ದೋಸೆ ಹಾಕಿ ನಾನು ಇವಾಗ ನಿಮ್ಮ ಮನೆ ಅಳತೆಗೆ ನಾನು ತೋರಿಸ್ತಾ ಇದ್ದೀನಿ. ಯಾಕಂದರೆ ತುಂಬ ಜಾಸ್ತಿನೂ ನಾವು ಮನೆಯಲ್ಲಿ ಹೋಟ್ಲಲ್ಲಿ ರುಬ್ಕೊಳ್ಳೋದು ಒಂದು 25-30 kg ರುಬ್ಕೊತೀವಿ. ಬಟ್ ಅಷ್ಟೊಂದು ನೀವು ರುಬ್ಬೋದು ಬೇಡ, ಅಷ್ಟು ಕಷ್ಟನೂ ನಿಮ್ಗೆ ಕೊಡೋಲ್ಲ ನಾನು. ಈಸಿಯಾಗಿ ನೀವು ಮನೇಲಿ ಮಾಡ್ಕೊಬೇಕು, ಆ ಥರ ತೋರಿಸ್ತಾ ಇದ್ದೀನಿ. ದೋಸೆ ಅಕ್ಕಿ ಹಾಕ್ಕೊತಾ ಇದ್ದೀನಿ ನಾನು. ದೋಸೆ ಅಕ್ಕಿ ಬಂದು ಒಂದು ಅರ್ಧ kg ಅಷ್ಟು ತೊಗೊಂಡಿದ್ದೀನಿ. ಯಾಕಂದರೆ ನಿಮಗೆ ಅಳತೆ ಇಂಪಾರ್ಟೆಂಟು. ಇದಕ್ಕೆ ನಾವು ಉದ್ದಿನ ಬೇಳೆ ಆದರೂ ತೊಗೊಬೋದು, ಉದ್ದಿನ ಕಾಳಾದರೂ ತೊಗೊಬೋದು, ಏನು ವ್ಯತ್ಯಾಸ ಬರೋಲ್ಲ ಕಾಳು ಮತ್ತು ಬೇಳೆಗೆ. ಬಟ್ ಅದರಿಂದ ಯಾವ್ದಾದ್ರು ತೊಗೊಬೋದು. ನಾವು ಇವಾಗ ಒಂದು 50ರಿಂದ ಒಂದು 60 ಗ್ರಾಮ್ ಅಷ್ಟು ಹಾಕೋದು. ಯಾಕಂದರೆ ಗ್ರಾಮ್ ಲೆಕ್ಕ ನಿಮಗೆ ಗೊತ್ತಾಗಲ್ಲ ಅಂದರೆ ಈ ಥರ ಮುಷ್ಟಿ ತೊಗೊಳ್ಳಿ. ಒಂದು ನೋಡಿ, 2 ಮುಷ್ಟಿ ಉದ್ದಿನ ಬೇಳೆ, ಜಾಸ್ತಿ ಬೇಡ, 2 ಮುಷ್ಟಿ ಹಾಕ್ಕೊಂಡಿದ್ದೀನಿ. ಈ 2 ಮುಷ್ಟಿಗೆ ನಾವು ಇವಾಗ ಸ್ವಲ್ಪ ಕಡಲೆಬೇಳೆನ ಇದಕ್ಕೆ ಹಾಕೋತೀವಿ. ನಾವು ಮಸಾಲೆ ದೋಸೆಗೆ ಹಾಕಲ್ಲ, ಬಟ್ ಇದಕ್ಕೆ ಹಾಕ್ತೀವಿ. ಇದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ 1 ಮುಷ್ಟಿ ಹಾಕ್ಕೊತೀವಿ, ಜಸ್ಟ್ 1 ಮುಷ್ಟಿ ನೋಡಿ. ಈಗ ಇದ್ರ ಜೊತೆಗೆ ಅವಲಕ್ಕಿ ಇದೆಯಲ್ಲ, ಇದೂ ಅಷ್ಟೇ ನಾವು ಒಂದು ಸ್ವಲ್ಪ ದೊಡ್ಡ ಮುಷ್ಟಿ ನೋಡಿ, ಸ್ವಲ್ಪ ದೊಡ್ಡ ಮುಷ್ಟಿ. ಯಾಕಂದರೆ ಈ ಸೆಟ್ ದೋಸೆ ಸ್ವಲ್ಪ ಬನ್ ಥರ ಬರಬೇಕು, ಫ್ಲಫಿ ಬರಬೇಕು, ಆಮೇಲೆ ಸಾಫ್ಟ್ ಬರಬೇಕು. ಈ ಅವಲಕ್ಕಿ ತುಂಬ ಸಪೋರ್ಟ್ ಮಾಡುತ್ತೆ, ದಪ್ಪ ಅವಲಕ್ಕಿನ. ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಜೊತೆಗೆ ಈಗ ಏನಿಲ್ಲ, ಮೆಂತ್ಯ ಸಹಜವಾಗಿ ಹಾಕ್ತೀವಿ. ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ. ಇದೇನು ಸ್ವಲ್ಪ ಹೆಚ್ಚಿಗೆ ಆದರೂ ಏನಂತ ವ್ಯತ್ಯಾಸ ಬರಲ್ಲ. ಬಟ್ ಅರ್ಧ ಟೀ ಸ್ಪೂನ್ ಕರೆಕ್ಟಾಗಿರುತ್ತೆ. ಅರ್ಧ kgಗೆ 1 kgಗೆ 1 ಟೀ ಸ್ಪೂನ್ ಲೆಕ್ಕ ಹೇಳ್ಕೊಳ್ಳಿ. ಇದನ್ನು ನೀವು 4-5 ಗಂಟೆ ನೆನೆಸ್ಕೊಳ್ಳಿ ಚೆನ್ನಾಗಿ. ರಾತ್ರಿ ರುಬ್ಕೊಳ್ಳಿ, ಬೆಳಿಗ್ಗೆ ಸೆಟ್ ದೋಸೆ ಮಾಡ್ಕೊಳ್ಳಿ. ಮಿಕ್ಕಿದ್ದನ್ನ ತೋರಿಸ್ಕೊಡ್ತೀನಿ, ಭಯಪಡೋಂಗಿಲ್ಲ. ಓಕೆನಾ? ಸ್ಟವ್ ಹಚ್ಕೊಂಡಿದ್ದೀವಿ, ಚಟಪಟ ಅಂತ ಆಗಬೇಕು. ನಮ್ಮ ಕಿಚನಲ್ಲಿ ನಾವು ಬಳಸುವಂಥದ್ದು ಸನ್ಫ್ಲವರ್ ಆಯಿಲು. ಒಂದೇ 50 ಗ್ರಾಮಷ್ಟು ಎಣ್ಣೆ ತೊಗೊಂಡಿದ್ದೀವಿ. ಸ್ವಲ್ಪ ಸಾಸಿವೆನ ಹಾಕ್ತೀವಿ, ಚಟಪಟ ಅಂತ ಹೊಡೀಲಿ ಅಲ್ಲೂ ಅದನ್ನು. ಚಟಪಟ ಸಾಗು. ಇವಾಗ ನಾನೇನು ಮಾಡ್ತೀನಿ ಅಂದರೆ, ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಒಂದು 2 ಟೀ ಸ್ಪೂನಷ್ಟು. ಅದ್ರ ಪ್ರಕಾರ 1 ಟೀ ಸ್ಪೂನಷ್ಟು ಒಗ್ಗರಣೆಗೆ
ಒಂಚೂರು ಉದ್ದಿನಬೇಳೆನೂ ಹಾಕ್ಕೊಂಡಿದ್ದೀನಿ. ಆ ಉದ್ದಿನಬೇಳೆನೂ ಅಷ್ಟೇ, ಕಡಲೆಬೇಳೆನೂ ಅಷ್ಟೇ ದೋಸೆ ಪಲ್ಯ ಥರ ರೆಡಿ ಆಗುತ್ತೆ. ದೋಸೆ ಪಲ್ಯ ನಾವು ಹೆಂಗೆ ಮಾಡ್ತೀವಿ ಅದೇ ಥರ. ಸೊ ದೋಸೆ ಪಲ್ಯ ಹೆಂಗೆ ಮಾಡ್ತೀವಿ ಸೇಮ್ ಪ್ರೊಸೀಜರ್ ಇದು. ಇದಕ್ಕೆ ಒಂದು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ಇದ್ರ ಜೊತೆಗೆ ನಮ್ಮ ಚಟಪಟ ಕರಿಬೇವು ಇದೆಯಲ್ಲ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದೇನು ತುಂಬ ಏನು ಫ್ರೈ ಮಾಡುವಂಥದ್ದು ಏನು ತುಂಬ ಇಲ್ಲ ನೋಡಿ. ಇದ್ರ ಜೊತೆಗೆ ನಾವು ಈಗ 1-2 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಚಿಕ್ಕದು 3 ಹಾಕ್ಕೊಂಡಿದ್ದೀನಿ, ಸಾರಿ, ನಿಮ್ಮ ಇಷ್ಟ 3-4 ಏನು ತೊಂದರೆ ಇಲ್ಲ. ಇವಾಗ ಏನು ಮಾಡೋಣ ಅಂದರೆ ನೀರು ಎಷ್ಟು ಬೇಕು ನಮ್ಗೆ ಅಳತೆಗೆ ಅದೇ ಥರ ನೀರು ಹಾಕೊಳ್ಳಿ. ತುಂಬ ಏನು ನೀರು ಹಾಕ್ಕೊಂಡು ಗಂಟೆಗಟ್ಟಲೆ ಬೇಯೋಂಗಿಲ್ಲ ಇದು. ಯಾಕಂದರೆ ಚಟಪಟ ರೆಡಿ ಆಗುವಂಥದ್ದು ಬೇಗ ಬೆಂದು ಬೇಗ ರೆಡಿ ಆಗುತ್ತೆ. ಟೊಮೆಟೊ ಈರುಳ್ಳಿ ಅಷ್ಟೇ ಬೇಯೋಕ್ಕಿರೋದು, ಇನ್ಯಾವುದು ಬೇಯೋಕ್ಕಿಲ್ಲ ಇಲ್ಲಿ. ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕಾದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಬಾಯ್ಲಾಗ್ತಿದೆ. ಈ ಸಾಗು ಆಗಿದ ತಕ್ಷಣ ನಾನು ನಿಮಗೆ ಇಮಿಡಿಯೇಟ್ಲಿ ನಾನು ಆ ಕಡೆಯಿಂದ ದೋಸೆನೂ ಹಾಕ್ಕೊಡ್ತೀನಿ. ಬಿಸಿ ಬಿಸಿ ಸಾಗು ಜೊತೆಗೆ ಬಿಸಿ ಬಿಸಿ ದೋಸೆ. ಸಾಗು ಫಸ್ಟ್ ರೆಡಿ ಆಗಬೇಕು, ದೋಸೆ ಆಮೇಲೆ ರೆಡಿ ಆಗಬೇಕು. ಯಾವತ್ತು ನೆನಪಿಟ್ಕೊಳ್ಳಿ, ದೋಸೆ ಎಲ್ಲ ಒಯ್ದುಬಿಟ್ಟು ಆಮೇಲೆ ಸಾಗು ಮಾಡ್ತೀನಿ ಅಂದರೆ ಕಾಂಬಿನೇಷನ್ ಅಲ್ಲ, ಮ್ಯಾಚು ಆಗೋಲ್ಲ. ಫಸ್ಟು ಚಟ್ನಿ ಮಾಡಿದ್ಮೇಲೆ ಅದೇ ಚಟ್ನಿಯಿಂದ ಸಾಗು ಆಗುತ್ತೆ, ಅದು ಹೇಳ್ಕೊಡ್ತೀನಿ. ಈಗ ಆಲೂಗಡ್ಡೆನ ಸುಮ್ಮನೆ ಹಿಂಗೆ ಕ್ಯೂಚ್ ಹಾಕ್ಕೊಳ್ಳಿ ಅಷ್ಟೇ. ಚೆನ್ನಾಗಿ ಬೆಂದಿರೋ ಆಲೂಗಡ್ಡೆ, 2 ಆಲೂಗಡ್ಡೆನ ನಾನು ಬಳಸ್ತಾ ಇದ್ದೀನಿ ಇಲ್ಲಿ. ಈ ಜಾಗದಲ್ಲಿ ನೀವು ಕ್ಯಾರೆಟು ಬೀನ್ಸನ್ನು ಈರುಳ್ಳಿ ಜೊತೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಬೋದು. ಅದು ಚಟ್ಪಟ ಆಗಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯೋಕ್ಕೆ. ಬಟ್ ಇದಾದರೆ ಚಟ್ಪಟಾಗಿ ಆಗೋದಕ್ಕೆ ಬೇಗ ಆಗೋದಕ್ಕೋಸ್ಕರ ನಾನು ಯಾವುದನ್ನು ಜಾಸ್ತಿ ಹಾರ್ಡ್ ವೆಜಿಟೇಬಲ್ ತೊಗೊಂಡಿಲ್ಲ, ಎಲ್ಲ ಸಾಫ್ಟ್ ವೆಜಿಟೇಬಲು, ಕ್ವಿಕ್ಕಾಗಿ ಬಾಯ್ಲ್ ಆಗುವಂಥದ್ದು, ಒಂದು ಒಗ್ಗರಣೆಯಲ್ಲಿ ಬಾಯ್ಲ್ ಆಗುವಂಥದ್ದು ದೋಸೆ ಪಲ್ಯ ಥರ ಇದು. ಹೇಳಿದ್ನಲ್ಲ, ಅರ್ಜೆಂಟ್ ನಿಮಗೆ ಟಿಫನ್ ಬಾಕ್ಸಿಗೆ ಒಂದು ಸಾಗು ಕೊಡಬೇಕು ಮಧ್ಯಾಹ್ನ ಊಟಕ್ಕೆ, ಯಜಮಾನ್ರು ಹೊರಡ್ತಾ ಇದ್ದಾರೆ. ಅಯ್ಯೋ ಏನೋ ಅಲ್ಲಿ ರುಬ್ಕೊಂಡೆಲ್ಲ ಮಾಡೋಷ್ಟು ಟೈಮ್ ಇಲ್ಲ, ಚಟ್ನಿ ರೆಡಿ ಇದೆ, ಆ ಚಟ್ನಿಯಲ್ಲಿ ಒಂದು ಟಕ್ಕಂತ ಒಂದು ಸಾಗು ಮಾಡೋಣ ಅಂತ ಇವಾಗ ಚಟ್ನಿ ಬಂತು ಮುಂದೆ ನೋಡಿ. ಇಲ್ಲಿ ಸಾಗು ಆಲ್ರೆಡಿ ಆಲೂಗಡ್ಡೆ ಟೊಮೆಟೊ ಬೆಂತ. ನಾವು ಚಟ್ನಿ ಆಲ್ಮೋಸ್ಟು ನಮಗೆ ದೋಸೆ ಚಟ್ನಿ ಬೇಕೇ ಬೇಕಲ್ವ. ಆ ಚಟ್ನಿ ಏನು ಮಾಡ್ತೀರಾ, ಬರೀ ದೋಸೆಯಲ್ಲಿ ಅಂದ್ಕೊಂಡು ತಿಂತಾ ಇರ್ತೀರಾ, ಬೋರ್ ಅನ್ಸಲ್ಲ, ಬೇಜಾರಾಗಲ್ಲ, ನಮಗೂ ಆಗುತ್ತೆ. ನಾವು ಇದನ್ನು ಮಾಡಿದ್ದಕ್ಕೆ ನಾವು ಇದನ್ನು ನಿಮ್ಗೆ ಹೇಳ್ತಿರೋದು. 2 ಐಟಮು, ಒಂದರಲ್ಲಿ 2 ನೋಡಿ. ಒಂದು ಸ್ವಲ್ಪ ಚಟ್ನಿನ ಇದಕ್ಕೆ ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಈ ಚಟ್ನಿಯಲ್ಲಿ ಕಡಲೆಕಾಯಿ, ಹುರಿಗಡಲೆ ಹಾಕಿರ್ತೀವಿ, ಕಾಯಿ ಹಾಕಿರ್ತೀವಿ, ಹಸಿಮೆಣಸು, ಶುಂಠಿ ಎಲ್ಲ ಹಾಕಿರ್ತೀವಿ. ಸಾಗುಗೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಇದರಲ್ಲಿದೆ, ಮಜಾ ಇರುತ್ತೆ. ಚೆನ್ನಾಗಿ ಬೆಂದಾಗ ಆಟೋಮೆಟಿಕ್ಲಿ ಅದು ಒಳ್ಳೆಯ ರುಚಿನೂ ಕೊಡುತ್ತೆ. ಹಾಕಿದ ತಕ್ಷಣ ಗಟ್ಟಿನೂ ಆಗೋಯ್ತು ನೋಡಿ, ಆ ಥಿಕ್ನೆಸ್ ಎಲ್ಲ ಚೇಂಜ್ ಆಗೋಯ್ತು. ನೀರು ಅಳತೆಗೆ ಪ್ರಕಾರ ಹಾಕ್ಕೊಳ್ಳಿ. ನೀವು ಗಟ್ಟಿ ಬೇಕಾದರೆ ಗಟ್ಟಿ ಇಟ್ಕೊಳ್ಳಿ. ಸಾಗು ಅಂದರೆ ಒಂದು ಸ್ವಲ್ಪ ತಿಕ್ಕಾಗಿರಬೇಕು, ಸ್ವಲ್ಪ ನೀರಾಗಿರಬೇಕು. ದೋಸೆ ದೋಸೆಗೆ ನೆಂಚ್ಕೊಂಡ್ರೆ ನೀಟಾಗಿ ದೋಸೆ ಕಚ್ಕೊಬೇಕು. ಈಗ ನೋಡಿ ಏನು ಮಾಡಿದೀವಪ್ಪ, ಈರುಳ್ಳಿ, ಟೊಮೆಟೊ, ಚಟ್ನಿ, ದೋಸೆ ಚಟ್ನಿ ಜೊತೆಗೆ 1-2 ಆಲೂಗಡ್ಡೆ, ಇಷ್ಟೇ ನಾವು ಹಾಕಿದ್ದೀವಿ. ಉಪ್ಪು ಹಾಕಿದ್ದೀವಿ, ಒಗ್ಗರಣೆ ಹಾಕ್ಕೊಂಡಿದ್ದೀವಿ. ಇದು ನಮ್ಮ ಸೌತ್ ಇಂಡಿಯನ್ ಟಚ್ಗೆ ಜಾಸ್ತಿ ಏನು ಸಿಕ್ಕಾಪಟ್ಟೆ ಗರಂ ಮಸಾಲ ಮಾಡಿಕೊಂಡು ಸಾಗು ಮಾಡಬೇಕಾಗಿಲ್ಲ. ಅದು ಬೇರೆ ಥರ ಇದೆ. ವೈಟ್ ಸಾಗು ಇದೆ, ಗ್ರೀನ್ ಸಾಗು ಇದೆ, ಮಸಾಲ ಸಾಗು ಇದೆ, ಎಲ್ಲ ಥರ ಇದೆ. ಅದರಲ್ಲಿ ನಮ್ಮಲ್ಲಿ ಇದೊಂದು ಸಾಗು. ಇದಕ್ಕೆ ಕೊತ್ತಂಬರಿ ಸ್ವಲ್ಪ ಚೆನ್ನಾಗಿ ಹಾಕಬೇಕು, ಸ್ವಲ್ಪ ಒಂದು ಮುಷ್ಟಿ ಹಾಕಬೇಕು. ಆಗೋಯ್ತು, ಸಾಗು ರೆಡಿ ನೋಡಿ. ದಿಢೀರ್ ಚಟ್ಪಟ ಸಾಗು. ಸಿಂಪಲಾಗಿ ಚಟ್ಪಟ ದಿಢೀರ್ ಸಾಗು ಹೆಸರಿದ್ರದ್ದು. ಇದು ಸೆಟ್ ದೋಸೆ ಜೊತೆ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಸಿಂಪಲಾಗಿದೆ, ತುಂಬಾ ಚೆನ್ನಾಗಿದೆ ರೀ. ಈ ಸಾಗು ನೀವು ಮನೇಲಿ ಮಾಡಿದ್ರೆ ಖಂಡಿತ ಅಕ್ಕಪಕ್ಕದ ಮನೆಗೆ ಹೇಳ್ತಾ ಇರ್ತೀರ, ಗಂಗಮ್ಮ, ಮಂಜಮ್ಮ, ಈ ಥರ ಸಾಗು ನೀನು ಮಾಡ್ಕೊಳ್ಳಮ್ಮ ಅಂತ ಹೇಳ್ತಾರೆ. ಖಂಡಿತ ನೋಡಿ, ಬೇಕಾದ್ರೆ ಖಂಡಿತ ಇದನ್ನು ಮಿಸ್ಸೇ ಮಾಡಲ್ಲ ನೀವು. 4 ಮನೆಯವ್ರಿಗೆ ಕರೆದು ನೀವು ಹೇಳಿಲ್ಲ ಅಂದರೆ TV ಪ್ರೋಗ್ರಾಮ್ ಬರ್ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ಅಷ್ಟು ಗ್ಯಾರಂಟಿ ಕೊಡ್ತೀನಿ. ಈಸಿಯಾಗಿದೆ, ಸಿಂಪಲಾಗಿದೆ, ಮನೆಯಲ್ಲಿ ಮಾಡ್ಕೊಳ್ಳಿ. ಇಲ್ಲ ನಮ್ಮ ರುಚಿ ಬನ್ನಿ, ಇದನ್ನು ಟೇಸ್ಟ್ ಮಾಡಿ. ನಾನು ಆ್ಯಕ್ಚುಲಿ ದೋಸೆ ಹಿಟ್ಟು ರುಬ್ಕೊಂಬಂದಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡೋದು, ಇವಾಗ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ ನಾವು, ಹದಾಗಿದೆ. ಇದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ, ಚೂರು ನೀರು ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪನೇ ಸಕ್ಕರೆ ಹಾಕ್ಕೊತಾ ಇದ್ದೀನಿ ನೋಡಿ, 1 ಟೀ ಸ್ಪೂನಷ್ಟು ಸಕ್ಕರೆ. ಓಕೆ, ಸ್ವಲ್ಪ ಉಪ್ಪು ಆಲ್ರೆಡಿ ಹಾಕ್ಕೊಂಡಿದ್ದೀನಿ, ಒಂದು ಚೂರು ಈಗ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಸೋಡಾ ಪುಡಿ ಬಂದು ಎಷ್ಟಂದರೆ 1 ಚಿಟಿಕೆ. ಯಾಕಂದ್ರೆ ಮನೆಯಲ್ಲಿ ನೀವು ಮಾಡ್ತಿರಲ್ಲ ಅದೇ ಥರ, ನಾವೇನು ಹೋಟ್ಲಲ್ಲಿ ಅಂತ ತಿಕ್ಕಾಬಟ್ಟೆ ಹಾಕಲ್ಲ ನೋಡಿ. ಎಷ್ಟು ಹೇಳಿ, 1 ಚಿಟಿಕೆ ಅಷ್ಟೇ, ಅರ್ಧ kg 1 ಚಿಟಿಕೆ. ಯಾಕಂದರೆ ಸೋಡಾ ಪುಡಿ ಬಂದು ನಿಮಗೆ ಹಾಕಿಲ್ಲ ಅಂದರೆ ದೋಸೆ ಫ್ಲಫಿಯಾಗಿ ಬರೋಲ್ಲ. ಹಾಕೋದೇ ನಾವು ಮಾಡ್ಬೋದು. ಆಮೇಲೆ ತುಂಬ ಏನು ವ್ಯತ್ಯಾಸ ಬರೋಲ್ಲ ದೋಸೆಯಲ್ಲಿ. ನಿಮಗೆ ತುಂಬ ಏನು 1 ಸ್ಪೂನ್ ಹಾಕಿದಾಗ ವ್ಯತ್ಯಾಸ ಬರುತ್ತೆ. ಅದಿಲ್ಲ ಅಂದರೆ ನಿಮಗೇನು ಅಂಥದ್ದೇನು ಎಫೆಕ್ಟ್ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ.
ಸೊ ಇಲ್ಲಿ ತನಕ ಇದು ರೆಡಿ ಆಯಿತು ನೋಡಿ. ಇಷ್ಟೇ ಸೆಟ್ ದೋಸೆ ಆ್ಯಕ್ಚುಲಿ ಉಂಟಲ್ಲ ಗಟ್ಟಿ ಇರಬಾರ್ದು. ಅದು ಹಿಂಗೆ ತವದಲ್ಲಿ ಹಾಕಿದರೆ ನಾವು ಅದನ್ನು ಏನು ಉಜ್ಜಂಗಿಲ್ಲ, ಅದ್ರ ಪಾಡಿಗೆ ಅದು ಹರಡ್ಕೊಬೇಕು. ಯಾವತ್ತೂ ಸೆಟ್ ದೋಸೆನ ನಾವು ಕೈಯಿಂದ ಉಜ್ಜಂಗಿಲ್ಲ. ಅದು ಹಾಕ್ಬೇಕಾದ್ರೆ ಹೇಳ್ತೀನಿ ನಾನು. ಸೆಟ್ ದೋಸೆಗೆ ಆ್ಯಕ್ಚುಲಿ ಸ್ವಲ್ಪ ತವಾ ಬಿಸಿ ಇರಬೇಕು. ತುಂಬ ತಣ್ಣಗಿದ್ದರೆ ಸೆಟ್ ದೋಸೆಗೆ ತವಾ ಇದು ಬರೋಲ್ಲ. ನೋಡಿ ಹಿಟ್ಟು ಅಷ್ಟೇ ತುಂಬ ಗಟ್ಟಿ ಇರಬಾರ್ದು. ದೋಸೆ ಮಸಾಲೆ ದೋಸೆಗಿಂತ ತೆಳ್ಳಗಿರಬೇಕು. ಆಮೇಲೆ ಈ ದೋಸೆ ಹಾಕಿದ ಮೇಲೆ ನಾವು ಅದನ್ನು ಏನು ತಿರುಗಿಸೋಕ್ಕಿಲ್ಲ, ಸುಮ್ಮನೆ ಹಿಂಗೆ ಕಪ್ಪಿಡ್ಬೇಕು ಅಷ್ಟೇ. ಸಹಜವಾಗಿ ಸೆಟ್ ದೋಸೆ ಮಾಡೋದು ಹಾಗೆ ಅಷ್ಟೇ. ಒಂದು ಹದವಾದ ಸೈಜು ಅದೇ ಸ್ಪ್ರೆಡ್ ಆಗುತ್ತೆ. ಅದೇ ಎಲ್ಲ ಕಡೆ ಆಡ್ಕೊ. ಸ್ವಲ್ಪ ಎಣ್ಣೆ ನೋಡಿ, ತುಪ್ಪನೋ ಎಣ್ಣೆ ಏನಾದರೂ ಹಾಕ್ಕೊಳ್ಳಿ. ಲೈಟಾಗಿ ಒಂದು ಚೂರು ಹಾಕ್ಕೊತೀವಿ. ಈ ಸ್ಟೇಜಲ್ಲಿ ಒಂದು ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಈ ಕ್ಯಾರೆಟನ್ನು ತುರಿದು ಹಾಕ್ತೀವಿ. ಈ ಸೆಟ್ ದೋಸೆ ಬೇಯೋದು ಹೇಗೆ ಅಂದರೆ ಈ ಹಿಟ್ಟು ಎಲ್ಲ ಮಾಯ ಆಗಬೇಕು. ಯಾಕಂದರೆ ಬಿಳಿ ಇರೋದು ಜಾಗ ಆ ಹಿಟ್ಟು ಟ್ರಾನ್ಸ್ಪರೆಂಟಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಹೋಲ್ಸ್ಗಳು ಒಟ್ಟೊಟ್ಟೊಟ್ಟು ತೂತು ಬರುತ್ತೆ. ಅದು ಬಂದಾಗ ಚೆನ್ನಾಗಿ ಅದು ಬೆಂದು ಒಂದು ಅರ್ಧ ಆಗಿದೆ ಅಂತ ಅರ್ಥ. ಆವಾಗ ಮಗ್ಚಾಕ್ದಾಗ ಆ ಹಿಂಭಾಗ ಕೂಡ ಅದು ಒಳ್ಳೆ ಕಲರ್ಫುಲ್ಲಾಗಿ ಕೆಂಪಾಗಿರುತ್ತೆ. ಸೊ ಎಲ್ಲ ನಾನು ಏನೇನು ಹೇಳಿದ್ದೀನಿ ಎಲ್ಲ ನೀವು ನೋಡ್ಬೋದು ಕಣ್ಮುಂದೆ. ಯಾಕಂದರೆ ಇದೇನು ಹೈಡ್ ಆ್ಯಂಡ್ ಸೀಕ್ ಏನಿಲ್ಲ. ಇಸ್ಮಾಯಿಲ್ ಏನಂದರೆ ಯಾವತ್ತೂ ಓಪನ್ ಟ್ರಾನ್ಸ್ಪರೆಂಟ್. ನೋಡಿ ಇವಾಗ ನಮ್ಮ ದೋಸೆ ಚೆನ್ನಾಗಿ ಚೆಂದ ರೋಸ್ಟ್ ಆಗಿದೆ. ಎಸ್, ಇಲ್ಲಿ ನಾವೇನು ಮಾಡ್ತೀವಿ, ನಮ್ಮಲ್ಲಿ ಯಾವತ್ತೂ ನಮ್ಮ ದೋಸೆ ಮೇಲೆ ಈ ಥರ ಬೆಣ್ಣೆ ಲೈಟಾಗಿ ಹಚ್ತೀವಿ. ತುಂಬ ಲೈಟಾಗಿ. ಯಾಕಂದರೆ ಈ ಸರ್ಫೇಸ್ ಇದೆಯಲ್ಲ ಇದು ಕೂಡ ಚೆನ್ನಾಗಿ ರೋಸ್ಟ್ ಆಗಲಿ ಅಂತ. ನೋಡಿ ಇವಾಗ ರೆಡಿಯಾಗಿದೆ. ಸೆಟ್ ದೋಸೆ ಅಂದರೆ ಹಿಂಗೆ ಸಾಫ್ಟಾಗಿ ಕೈಲಿ ಇಟ್ಕೊಂಡ್ರೆ ನೋಡಿ ಎತ್ತಕ್ಕಾಗಲ್ಲ, ಎರ್ದೋಗ್ಬಿಡ್ತೇನೋ ಅಂತ ಫೀಲ್ ಆಗುತ್ತೆ. ಆ ಪ್ಲಮ್ ಅಂತ ಇದೆ ನೋಡಿ. ದಿಸ್ ಈಸ್ ಸೆಟ್ ದೋಸೆ. ಕಟ್ಟಾಗ್ಬಿಡೋದೇನೋ ಆ ಥರ ಬಂದಿದೆ ಸೆಟ್ ದೋಸೆಗೆ. ಈ ಸೆಟ್ ದೋಸೆಗಿಂತ ಇನ್ನೊಂದು ವಿಶೇಷ ಏನಂದರೆ ಈ ಒಂದು ದಿಢೀರ್ ಸಾಗು ಅಂದರೆ ಚಟಪಟ ದಿಢೀರ್ ಸಾಗು ಅಂತ ಇದನ್ನು ಹೇಳ್ಬೋದು. ನೋಡಿ ಏನು ಸೂಪರ್ ಬಂದಿದೆ ನೋಡಿ. ಫ್ಲೋ ನೋಡಿ, ಕನ್ಸಿಸ್ಟೆನ್ಸಿ ನೋಡಿ. ಆಲೂಗಡ್ಡೆ, ಈರುಳ್ಳಿ, ಟೊಮೆಟೊ, ವಾವ್, ಬಾಯಲ್ಲಿ ನೀರು ಬರುತ್ತೆ. ಈ ಥರ ಸಾಗು ನಮ್ಮ ಹೋಟ್ಲಲ್ಲಿ ನಾವು ಮಾಡಿ ಈ ಒಂದು ಸೆಟ್ ದೋಸೆ ಕೊಡ್ತೀವಿ ಚಟ್ನಿ ಜೊತೆಗೆ. ನೋಡಿ ಇಲ್ಲಿ ಚಟ್ನಿನೂ ಬಂತು, ಸಾಗುನೂ ಬಂತು. ದಿಢೀರ್ ಚಟಪಟ ಸಾಗು, ಒಳ್ಳೆಯ ಸೆಟ್ ದೋಸೆ. ಎಂಥ ಅದ್ಭುತವಾದ ಹೆಸರು ನೋಡಿ ಅಲ್ವಾ. ಮನೆಯಲ್ಲಿ ಖಂಡಿತ ಮಾಡ್ಕೊಳ್ಳಿ, ಕೆಲಸ ಕಮ್ಮಿ ಆಗುತ್ತೆ, ರುಚಿನೂ ಇರುತ್ತೆ. ಇದೇ ಥರ ನಿಮಗೆ ವಿಶೇಷವಾದ ಅಡುಗೆಗಳ ಜೊತೆ ಅಪ್ಗ್ರೇಡ್ ಯಾವತ್ತು ಅಡುಗೆಗಳು ಇರುತ್ತೆ. ಜೊತೆಗೆ ನಾನು ಯಾವತ್ತೂ ಸ್ವಲ್ಪ ಅಪ್ಡೇಟೆಡ್ ಆಗಿರಬೇಕು, ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ಬೇಕು ಅನ್ನೋದು ನನ್ನ ಒಂದು ಚಾಲೆಂಜು. ಅದಕ್ಕೆ ನಿಮ್ಮ ಸಹಕಾರವೂ ಇದೆ. ನಿಮ್ಮನ್ನು ಅಡುಗೆನ ಹೇಳ್ಕೊಡೋಕೆ ನಾನಿದ್ದೀನಿ, ನಮ್ಮ ಸಹಕಾರ ಇದಕ್ಕೆ ನೀದ್ದೀರಾ. ರುಚಿಗೆ ಬನ್ನಿ. ದೋಸೆ ದಯವಿಟ್ಟು ಟ್ರೈ ಮಾಡಿ. ಸೆಟ್ ದೋಸೆ ಆಗಿರ್ಬೋದು, ಬೆಣ್ಣೆ ಮಸಾಲ ಆಗಿರ್ಬೋದು, ಪುಡಿ ದೋಸೆ, ಸ್ಪ್ರಿಂಗ್ ದೋಸೆ, ಪಿಜ್ಜಾ ದೋಸೆ, ತುಂಬ ವೆರೈಟಿಗಳಿದೆ. ಬನ್ನಿ ರುಚಿಗೆ. ಅಲ್ಲಿ ತನಕ ಮುಂದಿನ ಅಡುಗೆಗೋಸ್ಕರ ಕಾಯ್ತಾ ಇರಿ. ಮನೆಯಲ್ಲೇ ಸೆಟ್ ದೋಸೆ ದಿಢೀರ್ ಚಟಪಟ ಸಾಗುನ ಮಾಡಿಕೊಂಡು ದೋಸೆ ತಿಂತಾನೇ ಇರಿ. ಮುಂದಿನ ಎಪಿಸೋಡ್ಗೋಸ್ಕರ ಕಾಯ್ತಾ ಇರಿ.